ನಲ್ಲಿ ಮತ್ತು ರಾಜ್ಯದ ಅನೇಕ ಕಡೆ ಬಾಂಬ್ ಇಟ್ಟಿದ್ದೇವೆ ಅಂತ ಹೇಳಿ ಕರೆಗಳು ಬಂದಿದ್ದು, ಮೇಲ್ ಬಂದಿದ್ದನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತೇನೆ. ಅದೇ ರೀತಿ ಈಗಲೂ ಕೂಡ ಬಂದಿರತಕ್ಕಂಥದ್ದನ್ನು ನಾವು ವೆರಿಫೈ ಮಾಡ್ತೇವೆ. ಎಲ್ಲ ಶಾಲೆಗಳು ಯಾವುದಕ್ಕೆ ಶಾಲೆಗಳಿಗೆ ಕರೆ ಬಂದಿದೆ, ಮೇಲ್ ಬಂದಿದೆ ಅದನ್ನೆಲ್ಲ ವೆರಿಫೈ ಮಾಡ್ತೀವಿ. ಯಾವುದನ್ನು ನಾವು ಲಘುವಾಗಿ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಯಾವ ಶಾಲೆಯಲ್ಲಿ ನಿಜವಾಗೂ ಅಂಥ ಘಟನೆ ನಡೆದಿದೆ ಅನ್ನೋದು ಗೊತ್ತಿರೋದಿಲ್ಲ. ಹಾಗಾಗಿ ಎಲ್ಲವನ್ನೂ ವೆರಿಫೈ ಮಾಡ್ತಾರೆ, ತಪಾಸಣೆ ಆಗ್ತಿದೆ ಸರ್, ಶುರು ಮಾಡ್ತಾರೆ. ಇದೇ ಥರ ಬಂದ ಮೇಲೆ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಆಗಿತ್ತು ಸರ್, ಇಲ್ಲ ಈಗ ವೆರಿಫೈ ಮಾಡೋಕ್ಕೆ ಚಾಲೂ ಮಾಡಿದ್ದಾರೆ, ವೆರಿಫೈ ಮಾಡ್ತಾರೆ. ಯಾದಗಿರಿ ಶಾಸಕರ ಮೇಲೆ ಒಂದು ಆರೋಪ ಬಂದಿದೆ ಸರ್. ಏನಂತಂದು ಹೇಳಿದ್ರೆ ಡಿವೈಎಸ್ಪಿ ಅವ್ರನ್ನ ರಿಪೋರ್ಟ್ ಮಾಡ್ಕೊಳಕ್ಕೆ ಬಿಡ್ತಾ ಇಲ್ಲ, ಬಿಟ್ಟು ಕೇಳ್ತಾ ಇದ್ದಾರೆ. ಗೊತ್ತಿಲ್ಲ ನನಗೆ. ನಾನು ನಿನ್ನೆನೂ ಕೂಡ ಯಾರೋ ನನಗೆ ಪ್ರಶ್ನೆ ಮಾಡಿದರು. ನಾನು ಮಾಹಿತಿ ತೊಗೊಂಡು ಅದನ್ನು ವೆರಿಫೈ ಮಾಡ್ತೀನಿ. ನಮ್ಮ ADG L&O ಇದ್ದಾರೆ, ಅವ್ರಿಗೆ ಮಾಹಿತಿ ಇರುತ್ತೆ. ಅಡ್ಮಿನಿಸ್ಟ್ರೇಟಿವ್ ADG ಇರ್ತಾರೆ, ಅವ್ರಿಗೆ ವೆರಿಫೈ ಮಾಡಿಸ್ತೀನಿ ಇವತ್ತು. ಭೈರತಿ ಬಸವರಾಜ್ ನೋಟಿಸ್ ಇಶ್ಯೂ ಆಗಿದೆ ಸರ್. ಈ ಪ್ರಕರಣದಲ್ಲಿ ಬಂಧಿಸಬೇಕಾದಂಥದ್ದಲ್ವಾ ಇದೆ ಕೊಲೆ ಪ್ರಕರಣದ ಆರೋಪ? ಅಲ್ಲ, ಈಗ ಅವ್ರನ್ನ ನೋಟಿಸ್ ಕೊಟ್ಟಿದ್ದಾರಂತೆ. ನನಗೆ ಬಂದ ಮಾಹಿತಿ ಪ್ರಕಾರ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು ಅವರ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ಕೊಳ್ತಾರೆ. ಯಾಕೆಂದರೆ ಅವರು ಕನ್ಫ್ಯೂಷನ್ ಇದೆ. ಅವರು ಕಂಪ್ಲೇಂಟ್ ಕೊಟ್ಟವರು ಇಲ್ಲ ಅವ್ರನ್ನ ಹೆಸರು ಸೇರಿಸಲೇಬೇಕು ಅಂತ ಒತ್ತಾಯ ಮಾಡಿ ಅವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿದ ಮೇಲೆ ಅವ್ರ ಹೆಸರನ್ನು ಕೂಡ ಸೇರಿಸಿದ್ದಾರೆ. ಈಗ ಹೊಸದಾಗಿ ಅವರು ಇಲ್ಲ ಅವರೇನು ಇನ್ವಾಲ್ವ್ ಆಗಿಲ್ಲ, ಅವ್ರ ಹೆಸರು ಸೇರಿಸ್ಬೇಡಿ ಅಂತ ಅವರೇ ಹೇಳಿದ್ದಾರೆ ಅಂತ ಕೇಳಿದೆ. ಹಾಗಾಗಿ ಅದಕ್ಕೆ ನಾವು ಏನೇ ಇರಲಿ ಅವರು ಒಂದು ಸಾರಿ ಕೊಟ್ಟ ಮೇಲೆ ಅವ್ರನ್ನ ಕರಿಬೇಕು ಅಂತೇಳಿ ಅವರು ಪ್ರೊಸೀಜರ್ ಪ್ರಕಾರ ಮಾಡ್ತಾರೆ. ಸರ್, ಇದು ನಿಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪವನ್ನು BJP ನಾಯಕರು ಮಾಡ್ತಿದ್ದಾರೆ. ಗುರುದ್ವೇಷದಿಂದ, ಷಡ್ಯಂತ್ರದಿಂದ ಬಸವರಾಜ್ ಅವರಿಗೆ ಇಂತಹ ಪ್ರಕರಣದಲ್ಲಿ ಸಿಲುಕಿಸಲಾಗ್ತಿದೆ ಅಂತ. ನೋಡಿ, BJPಯವರು ಇದೇನು ಹೊಸದೇನಲ್ಲ. ಯಾವುದಾದ್ರೂ ಇಂಥ ಘಟನೆಗಳಾದಾಗ ಸ್ವಾಭಾವಿಕವಾಗಿ ಕಾಂಗ್ರೆಸ್ನವ್ರನ್ನ ದೂಷಣೆ ಮಾಡ್ತಾರೆ. ಆದರೆ ಕಾನೂನಿನ ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಪೊಲೀಸ್ ಇಲಾಖೆ ಮಾಡುತ್ತೆ. ಕಾಂಗ್ರೆಸ್ ಆಗಲಿ BJP ಆಗಲಿ ಒಬ್ಬೊಬ್ಬರು ಇದ್ದಾಗ ಒಂದೊಂದು ಥರ ಮಾಡೋದಿಲ್ಲ ಅವರು. ಹಾಗಾಗಿ ಅವರು ಆ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಭಾರತೀನಗರ ಮತ್ತು ಹೆಣ್ಣೂರು ಇನ್ಸ್ಪೆಕ್ಟರ್ ಇಬ್ಬರು ಪಾತ್ರ ಕೂಡ ಈ ಕೊನೆಯಲ್ಲಿ ಇದೆ ಅನ್ನುವಂಥದ್ದು ಎಲ್ಲ ಇನ್ವೆಸ್ಟಿಗೇಷನಲ್ಲಿ ಬರುತ್ತಲ್ಲ ಅದೆಲ್ಲ. ನಾವು ಯಾವುದನ್ನು ಕೂಡ ಸ್ಪೆಕ್ಯುಲೇಟ್ ಮಾಡೋದಕ್ಕೆ ಹೋಗೋದಿಲ್ಲ ನಾನು. ಅವರು ಏನಾದರೂ ಅವರು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಎಲ್ಲ ಇನ್ವೆಸ್ಟಿಗೇಷನಲ್ಲಿ ಬರುತ್ತೆ. ಅವ್ರು ಯಾರಾದರೂ ಇರಲಿ, ಅಧಿಕಾರಿಗಳಿರಲಿ ಅಥವಾ ಬೇರೆ ಯಾರೇ ಇರಲಿ. ಹತ್ಯೆ ಆಗಿರೋನು 3 ಸರಿ ಕಂಪ್ಲೇಂಟ್ ಕೊಟ್ಟರು ಕೂಡ FIR ಮಾಡಲಿಲ್ಲ. ಡಾಕ್ಯುಮೆಂಟ್ CCTV ಫುಟೇಜ್ ನಮ್ಮ ಆಫೀಸಲ್ಲಿ ಓಡಾಡ್ತಿದ್ದಾರೆ ಅಂತ ಡಾಕ್ಯುಮೆಂಟ್ ಕೊಟ್ಟಾಗಲೂ FIR ಮಾಡದೆ ಇಂಟೆನ್ಷನಲ್ಲಿ. ಇನ್ವೆಸ್ಟಿಗೇಷನ್ನಲ್ಲಿ ಎಲ್ಲವೂ ಕೂಡ ಬರುತ್ತೆ. ಇನ್ವೆಸ್ಟಿಗೇಷನಲ್ಲಿ ಬಂದ ಮೇಲೇ ನಾವು ಕ್ರಮ ತಗೊಳ್ಳೋದು. ಅದನ್ನು ಸ್ಪೆಕ್ಯುಲೇಟ್ ಮಾಡೋದಕ್ಕೆ ಆಗೋದಿಲ್ಲ. ಸರ್, ಇವತ್ತು ಮನೆ ಪೊಲೀಸ್ ಕಾರ್ಯಕ್ರಮ ಅಂತ ಮಾಡಲಿ ಏನು ಸರ್? ಇದು ಭಾಳ ಒಂದು ವಿನೂತನವಾದ ಕಾರ್ಯಕ್ರಮ. ಪ್ರತಿ ಮನೆಗೂ ಕೂಡ ಭೇಟಿ ಕೊಟ್ಟು ಅವರಿಗೆ ಯಾವುದಾದ್ರೂ ಸಮಸ್ಯೆ ಇದ್ದೆ, ಪೊಲೀಸ್ನವರ ಜೊತೆ ಅಷ್ಟೇ ಸಮಸ್ಯೆ ಇದೆ ಅಂತಲ್ಲ, ಬೇರೆ ಏನಾದರೂ ಸಮಸ್ಯೆ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೇನಾದ್ರು ಇದ್ದರೆ ಅದನ್ನು ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ರಾಜ್ಯದ ಅನೇಕ ಕಡೆ ಬಾಂಬ್ ಇಟ್ಟಿದ್ದೇವೆ ಅಂತ ಹೇಳಿ ಕರೆಗಳು ಬಂದಿದ್ದು, ಮೇಲ್ ಬಂದಿದ್ದನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತೇನೆ. ಅದೇ ರೀತಿ ಈಗಲೂ ಕೂಡ ಬಂದಿರತಕ್ಕಂಥದ್ದನ್ನು ನಾವು ವೆರಿಫೈ ಮಾಡ್ತೇವೆ. ಎಲ್ಲ ಶಾಲೆಗಳು ಯಾವುದಕ್ಕೆ ಶಾಲೆಗಳಿಗೆ ಕರೆ ಬಂದಿದೆ, ಮೇಲ್ ಬಂದಿದೆ ಅದನ್ನೆಲ್ಲ ವೆರಿಫೈ ಮಾಡ್ತೀವಿ. ಯಾವುದನ್ನು ನಾವು ಲಘುವಾಗಿ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಯಾವ ಶಾಲೆಯಲ್ಲಿ ನಿಜವಾಗೂ ಅಂಥ ಘಟನೆ ನಡೆದಿದೆ ಅನ್ನೋದು ಗೊತ್ತಿರೋದಿಲ್ಲ. ಹಾಗಾಗಿ ಎಲ್ಲವನ್ನೂ ವೆರಿಫೈ ಮಾಡ್ತಾರೆ, ತಪಾಸಣೆ ಆಗ್ತಿದೆ ಸರ್, ಶುರು ಮಾಡ್ತಾರೆ. ಇದೇ ಥರ ಬಂದ ಮೇಲೆ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಆಗಿತ್ತು ಸರ್, ಇಲ್ಲ ಈಗ ವೆರಿಫೈ ಮಾಡೋಕ್ಕೆ ಚಾಲೂ ಮಾಡಿದ್ದಾರೆ, ವೆರಿಫೈ ಮಾಡ್ತಾರೆ. ಸರ್, ಯಾದಗಿರಿ ಶಾಸಕರ ಮೇಲೆ ಒಂದು ಆರೋಪ ಬಂದಿದೆ ಸರ್. ಏನಂತಂದು ಹೇಳಿದ್ರೆ ಡಿವೈಎಸ್ಪಿ ಅವ್ರನ್ನ ರಿಪೋರ್ಟ್ ಮಾಡ್ಕೊಳಕ್ಕೆ ಬಿಡ್ತಾ ಇಲ್ಲ, ಬಿಟ್ಟು ಕೇಳ್ತಾ ಇದ್ದಾರೆ. ಗೊತ್ತಿಲ್ಲ ನನಗೆ. ನಾನು ನಿನ್ನೆನೂ ಕೂಡ ಯಾರೋ ನನಗೆ ಪ್ರಶ್ನೆ ಮಾಡಿದರು. ನಾನು ಮಾಹಿತಿ ತೊಗೊಂಡು ಅದನ್ನು ವೆರಿಫೈ ಮಾಡ್ತೀನಿ. ನಮ್ಮ
ADG L&O ಇದ್ದಾರೆ, ಅವ್ರಿಗೆ ಮಾಹಿತಿ ಇರುತ್ತೆ. ಅಡ್ಮಿನಿಸ್ಟ್ರೇಟಿವ್ ADG ಇರ್ತಾರೆ, ಅವ್ರಿಗೆ ವೆರಿಫೈ ಮಾಡಿಸ್ತೀನಿ ಇವತ್ತು. ಭೈರತಿ ಬಸವರಾಜ್ ನೋಟಿಸ್ ಇಶ್ಯೂ ಆಗಿದೆ ಸರ್. ಈ ಪ್ರಕರಣದಲ್ಲಿ ಬಂಧಿಸಬೇಕಾದಂಥದ್ದಲ್ವಾ ಇದೆ ಕೊಲೆ ಪ್ರಕರಣದ ಆರೋಪ? ಅಲ್ಲ, ಈಗ ಅವ್ರನ್ನ ನೋಟಿಸ್ ಕೊಟ್ಟಿದ್ದಾರಂತೆ. ನನಗೆ ಬಂದ ಮಾಹಿತಿ ಪ್ರಕಾರ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು ಅವರ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ಕೊಳ್ತಾರೆ. ಯಾಕೆಂದರೆ ಅವರು ಕನ್ಫ್ಯೂಷನ್ ಇದೆ. ಅವರು ಕಂಪ್ಲೇಂಟ್ ಕೊಟ್ಟವರು ಇಲ್ಲ ಅವ್ರನ್ನ ಹೆಸರು ಸೇರಿಸಲೇಬೇಕು ಅಂತ ಒತ್ತಾಯ ಮಾಡಿ ಅವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿದ ಮೇಲೆ ಅವ್ರ ಹೆಸರನ್ನು ಕೂಡ ಸೇರಿಸಿದ್ದಾರೆ. ಈಗ ಹೊಸದಾಗಿ ಅವರು ಇಲ್ಲ ಅವರೇನು ಇನ್ವಾಲ್ವ್ ಆಗಿಲ್ಲ, ಅವ್ರ ಹೆಸರು ಸೇರಿಸ್ಬೇಡಿ ಅಂತ ಅವರೇ ಹೇಳಿದ್ದಾರೆ ಅಂತ ಕೇಳಿದೆ. ಹಾಗಾಗಿ ಅದಕ್ಕೆ ನಾವು ಏನೇ ಇರಲಿ ಅವರು ಒಂದು ಸಾರಿ ಕೊಟ್ಟ ಮೇಲೆ ಅವ್ರನ್ನ ಕರಿಬೇಕು ಅಂತೇಳಿ ಅವರು ಪ್ರೊಸೀಜರ್ ಪ್ರಕಾರ ಮಾಡ್ತಾರೆ. ಸರ್, ಇದು ನಿಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪವನ್ನು BJP ನಾಯಕರು ಮಾಡ್ತಿದ್ದಾರೆ. ಗುರುದ್ವೇಷದಿಂದ ಷಡ್ಯಂತ್ರದಿಂದ ಬಸವರಾಜ್ ಅವರಿಗೆ ಇಂತಹ ಪ್ರಕರಣದಲ್ಲಿ ಸಿಲುಕಿಸಲಾಗ್ತಿದೆ ಅಂತ. ನೋಡಿ, BJPಯವರು ಇದೇನು ಹೊಸದೇನಲ್ಲ. ಯಾವುದಾದ್ರೂ ಇಂಥ ಘಟನೆಗಳಾದಾಗ ಸ್ವಾಭಾವಿಕವಾಗಿ ಕಾಂಗ್ರೆಸ್ನವ್ರನ್ನ ದೂಷಣೆ ಮಾಡ್ತಾರೆ. ಆದರೆ ಕಾನೂನಿನ ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಪೊಲೀಸ್ ಇಲಾಖೆ ಮಾಡುತ್ತೆ. ಕಾಂಗ್ರೆಸ್ ಆಗಲಿ BJP ಆಗಲಿ ಒಬ್ಬೊಬ್ಬರು ಇದ್ದಾಗ ಒಂದೊಂದು ಥರ ಮಾಡೋದಿಲ್ಲ ಅವರು. ಹಾಗಾಗಿ ಅವರು ಆ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ಭಾರತೀನಗರ ಮತ್ತು ಹೆಣ್ಣೂರು ಇನ್ಸ್ಪೆಕ್ಟರ್ ಇಬ್ಬರು ಪಾತ್ರ ಕೂಡ ಈ ಕೊಲೆಯಲ್ಲಿ ಇದೆ ಅನ್ನುವಂಥದ್ದು ಎಲ್ಲ ಇನ್ವೆಸ್ಟಿಗೇಷನಲ್ಲಿ ಬರುತ್ತಲ್ಲ ಅದೆಲ್ಲ. ನಾವು ಯಾವುದನ್ನು ಕೂಡ ಸ್ಪೆಕ್ಯುಲೇಟ್ ಮಾಡೋದಕ್ಕೆ ಹೋಗೋದಿಲ್ಲ ನಾನು. ಅವರು ಏನಾದರೂ ಅವರು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಎಲ್ಲ ಇನ್ವೆಸ್ಟಿಗೇಷನಲ್ಲಿ ಬರುತ್ತೆ. ಅವ್ರು ಯಾರಾದರೂ ಇರಲಿ, ಅಧಿಕಾರಿಗಳಿರಲಿ ಅಥವಾ ಬೇರೆ ಯಾರೇ ಇರಲಿ. ಹತ್ಯೆ ಆಗಿರೋನು 3 ಸರಿ ಕಂಪ್ಲೇಂಟ್ ಕೊಟ್ಟರು ಕೂಡ FIR ಮಾಡಿಲ್ಲ. ಅದಕ್ಕೆ ಡಾಕ್ಯುಮೆಂಟ್ CCTV ಫುಟೇಜ್ ನಮ್ಮ ಆಫೀಸಲ್ಲಿ ಓಡಾಡ್ತಿದ್ದಾರೆ ಅಂತ ಡಾಕ್ಯುಮೆಂಟ್ ಕೊಟ್ಟಾಗಲೇ FIR ಮಾಡಿದೆ ಇಂಟೆನ್ಷನಲ್ಲಿ. ಇನ್ವೆಸ್ಟಿಗೇಷನ್ನಲ್ಲಿ ಎಲ್ಲವೂ ಕೂಡ ಬರುತ್ತೆ. ಇನ್ವೆಸ್ಟಿಗೇಷನಲ್ಲಿ ಬಂದ ಮೇಲೇ ನಾವು ಕ್ರಮ ತಗೊಳ್ಳೋದು. ಅದನ್ನು ಸ್ಪೆಕ್ಯುಲೇಟ್ ಮಾಡೋದಕ್ಕೆ ಆಗೋದಿಲ್ಲ. ಸರ್, ಇವತ್ತು ಮನೆ ಮನೆ ಪೊಲೀಸ್ ಕಾರ್ಯಕ್ರಮ ಅಂತ ಮಾಡಲಿ ಏನು ಸರ್? ಇದು ಭಾಳ ಒಂದು ವಿನೂತನವಾದ ಕಾರ್ಯಕ್ರಮ. ಪ್ರತಿ ಮನೆಗೂ ಕೂಡ ಭೇಟಿ ಕೊಟ್ಟು ಅವರಿಗೆ ಯಾವುದಾದ್ರೂ ಸಮಸ್ಯೆ ಇದ್ದೆ, ಪೊಲೀಸ್ನವರ ಜೊತೆ ಅಷ್ಟೇ ಸಮಸ್ಯೆ ಇದೆ ಅಂತಲ್ಲ, ಬೇರೆ ಏನಾದರೂ ಸಮಸ್ಯೆ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೇನಾದ್ರು ಇದ್ದರೆ ಅದನ್ನು ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ರಾಜ್ಯದ ಅನೇಕ ಕಡೆ ಬಾಂಬ್ ಇಟ್ಟಿದ್ದೇವೆ ಅಂತ ಹೇಳಿ ಕರೆಗಳು ಬಂದಿದ್ದು, ಮೇಲ್ ಬಂದಿದ್ದನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತೇನೆ. ಅದೇ ರೀತಿ ಈಗಲೂ ಕೂಡ ಬಂದಿರತಕ್ಕಂಥದ್ದನ್ನು ನಾವು ವೆರಿಫೈ ಮಾಡ್ತೇವೆ. ಎಲ್ಲ ಶಾಲೆಗಳು ಯಾವುದಕ್ಕೆ ಶಾಲೆಗಳಿಗೆ ಕರೆ ಬಂದಿದೆ, ಮೇಲ್ ಬಂದಿದೆ, ಅದನ್ನೆಲ್ಲ ವೆರಿಫೈ ಮಾಡ್ತೀವಿ. ಯಾವುದನ್ನು ನಾವು ಲಘುವಾಗಿ ತೊಗೊಳ್ಳೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಯಾವ ಶಾಲೆಯಲ್ಲಿ ನಿಜವಾಗೂ ಅಂಥ ಘಟನೆ ನಡೆದಿದೆ ಅನ್ನೋದು ಗೊತ್ತಿರೋದಿಲ್ಲ. ಹಾಗಾಗಿ ಎಲ್ಲವನ್ನೂ ವೆರಿಫೈ ಮಾಡ್ತಾರೆ, ತಪಾಸಣೆ ಆಗ್ತಿದೆ ಸರ್, ಶುರು ಮಾಡ್ತಾರೆ. ಇದೇ ಥರ ಬಂದ ಮೇಲೆ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಆಗಿತ್ತು ಸರ್. ಇಲ್ಲ, ಈಗ ವೆರಿಫೈ ಮಾಡೋಕ್ಕೆ ಚಾಲೂ ಮಾಡಿದ್ದಾರೆ. ವೆರಿಫೈ ಮಾಡ್ತಾರೆ. ಸರ್, ಯಾದಗಿರಿ ಶಾಸಕರ ಮೇಲೆ ಒಂದು ಆರೋಪ ಬಂದಿದೆ ಸರ್. ಏನಂತಂದು ಹೇಳಿದ್ರೆ DYSP ಅವರನ್ನ ರಿಪೋರ್ಟ್ ಮಾಡ್ಕೊಳಕ್ಕೆ ಬಿಡ್ತಾ ಇಲ್ಲ, ಬಿಟ್ಟು ಕೇಳ್ತಾ ಇದ್ದಾರೆ. ಗೊತ್ತಿಲ್ಲ ನನಗೆ. ನಾನು ನಿನ್ನೆನೂ ಕೂಡ ಯಾರೋ ನನಗೆ ಪ್ರಶ್ನೆ ಮಾಡಿದರು. ನಾನು ಮಾಹಿತಿ ತೊಗೊಂಡು ಅದನ್ನು ವೆರಿಫೈ ಮಾಡ್ತೀನಿ. ನಮ್ಮ ADG L&O ಇದ್ದಾರೆ, ಅವ್ರಿಗೆ ಮಾಹಿತಿ ಇರುತ್ತೆ. ಅಡ್ಮಿನಿಸ್ಟ್ರೇಟಿವ್ ADG ಇರ್ತಾರೆ, ಅವ್ರಿಗೆ ವೆರಿಫೈ ಮಾಡಿಸ್ತೀನಿ ಇವತ್ತು. ಭೈರತಿ ಬಸವರಾಜ್ ನೋಟಿಸ್ ಇಶ್ಯೂ ಆಗಿದೆ ಸರ್. ಈ ಪ್ರಕರಣದಲ್ಲಿ ಬಂಧಿಸಬೇಕಾದಂಥದ್ದಲ್ವಾ ಇದೆ ಕೊಲೆ ಪ್ರಕರಣದ ಆರೋಪ? ಅಲ್ಲ, ಈಗ ಅವ್ರನ್ನ ನೋಟಿಸ್ ಕೊಟ್ಟಿದ್ದಾರಂತೆ. ನನಗೆ ಬಂದ ಮಾಹಿತಿ ಪ್ರಕಾರ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು ಅವರ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ಕೊಳ್ತಾರೆ. ಯಾಕೆಂದರೆ ಅವರು ಕನ್ಫ್ಯೂಷನ್ ಇದೆ. ಅವರು ಕಂಪ್ಲೇಂಟ್ ಕೊಟ್ಟವರು ಇಲ್ಲ ಅವ್ರನ್ನ ಹೆಸರು ಸೇರಿಸಲೇಬೇಕು ಅಂತ ಒತ್ತಾಯ ಮಾಡಿ ಅವ್ರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿದ ಮೇಲೆ ಅವ್ರ ಹೆಸರನ್ನು ಕೂಡ ಸೇರಿಸಿದ್ದಾರೆ. ಈಗ ಹೊಸದಾಗಿ ಅವರು ಇಲ್ಲ ಅವರೇನು ಇನ್ವಾಲ್ವ್ ಆಗಿಲ್ಲ, ಅವ್ರ ಹೆಸರು ಸೇರಿಸ್ಬೇಡಿ ಅಂತ ಅವರೇ ಹೇಳಿದ್ದಾರೆ ಅಂತ ಕೇಳಿದೆ. ಹಾಗಾಗಿ ಅದಕ್ಕೆ ನಾವು ಏನೇ ಇರಲಿ ಅವರು ಒಂದು ಸಾರಿ ಕೊಟ್ಟ ಮೇಲೆ ಅವ್ರನ್ನ ಕರಿಬೇಕು ಅಂತೇಳಿ ಅವರು ಪ್ರೊಸೀಜರ್ ಪ್ರಕಾರ ಮಾಡ್ತಾರೆ. ಸರ್, ಇದು ನಿಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪವನ್ನು BJP ನಾಯಕರು ಮಾಡ್ತಿದ್ದಾರೆ. ಗುರುದ್ವೇಷದಿಂದ ಷಡ್ಯಂತ್ರದಿಂದ ಬಸವರಾಜ್ ಅವರಿಗೆ ಇಂತಹ ಪ್ರಕರಣದಲ್ಲಿ ಸಿಲುಕಿಸಲಾಗ್ತಿದೆ ಅಂತ. ನೋಡಿ, BJPಯವರು ಇದೇನು ಹೊಸದೇನಲ್ಲ. ಯಾವುದಾದ್ರೂ ಇಂಥ ಘಟನೆಗಳಾದಾಗ ಸ್ವಾಭಾವಿಕವಾಗಿ ಕಾಂಗ್ರೆಸ್ನವ್ರನ್ನ ದೂಷಣೆ ಮಾಡ್ತಾರೆ.
ಆದರೆ ಕಾನೂನಿನ ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಪೊಲೀಸ್ ಇಲಾಖೆ ಮಾಡುತ್ತೆ. ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಒಬ್ಬೊಬ್ಬರು ಇದ್ದಾಗ ಒಂದೊಂದು ಥರ ಮಾಡೋದಿಲ್ಲ ಅವರು. ಹಾಗಾಗಿ ಅವರು ಆ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ಭಾರತೀನಗರ ಮತ್ತು ಹೆಣ್ಣೂರು ಇನ್ಸ್ಪೆಕ್ಟರ್ ಇಬ್ಬರು ಪಾತ್ರ ಕೂಡ ಈ ಕೊನೆಯಲ್ಲಿ ಇದೆ ಅನ್ನುವಂಥದ್ದು ಎಲ್ಲ ಇನ್ವೆಸ್ಟಿಗೇಷನಲ್ಲಿ ಬರುತ್ತಲ್ಲ ಅದೆಲ್ಲ. ನಾವು ಯಾವುದನ್ನು ಕೂಡ ಸ್ಪೆಕ್ಯುಲೇಟ್ ಮಾಡೋದಕ್ಕೆ ಹೋಗೋದಿಲ್ಲ ನಾನು. ಅವರು ಏನಾದರೂ ಅವರು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಎಲ್ಲ ಇನ್ವೆಸ್ಟಿಗೇಷನಲ್ಲಿ ಬರುತ್ತೆ. ಅವ್ರು ಯಾರಾದರೂ ಇರಲಿ, ಅಧಿಕಾರಿಗಳಿರಲಿ ಅಥವಾ ಬೇರೆ ಯಾರೇ ಇರಲಿ. ಹತ್ಯೆಯಾಗಿರೋನು 3 ಸರಿ ಕಂಪ್ಲೇಂಟ್ ಕೊಟ್ಟರು ಕೂಡ ಎಫ್ ಐ ಆರ್ ಮಾಡಲಿಲ್ಲ. ಅದಕ್ಕೆ ಡಾಕ್ಯುಮೆಂಟ್ CCTV ಫುಟೇಜ್ ನಮ್ಮ ಆಫೀಸಲ್ಲಿ ಓಡಾಡ್ತಿದ್ದಾರೆ ಅಂತ ಡಾಕ್ಯುಮೆಂಟ್ ಕೊಟ್ಟಾಗಲೇ ಎಫ್ ಐ ಆರ್ ಮಾಡಿದೆ. ಇಂಟೆನ್ಷನಲ್ಲಿ ಇನ್ವೆಸ್ಟಿಗೇಷನ್ನಲ್ಲಿ ಎಲ್ಲವೂ ಕೂಡ ಬರುತ್ತೆ. ಇನ್ವೆಸ್ಟಿಗೇಷನಲ್ಲಿ ಬಂದ ಮೇಲೇ ನಾವು ಕ್ರಮ ತಗೊಳ್ಳೋದು. ಅದನ್ನು ಸ್ಪೆಕ್ಯುಲೇಟ್ ಮಾಡೋದಕ್ಕೆ ಆಗೋದಿಲ್ಲ. ಸರ್, ಇವತ್ತು ಮನೆ ಮನೆ ಪೊಲೀಸ್ ಕಾರ್ಯಕ್ರಮ ಅಂತ ಮಾಡಲಿ ಏನು ಸರ್? ಇದು ಭಾಳ ಒಂದು ವಿನೂತನವಾದ ಕಾರ್ಯಕ್ರಮ. ಪ್ರತಿ ಮನೆಗೂ ಕೂಡ ಭೇಟಿ ಕೊಟ್ಟು ಅವರಿಗೆ ಯಾವುದಾದ್ರೂ ಸಮಸ್ಯೆ ಇದ್ದೆ, ಪೊಲೀಸ್ನವರ ಜೊತೆ ಅಷ್ಟೇ ಸಮಸ್ಯೆ ಇದೆ ಅಂತಲ್ಲ, ಬೇರೆ ಏನಾದರೂ ಸಮಸ್ಯೆ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೇನಾದ್ರು ಇದ್ದರೆ ಅದನ್ನು ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು